ನನ್ನ ಲೈಫ್ ಅಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿರೋ ಪ್ಲೇಸಸ್ ಎಲ್ಲ ನಾನು ನೋಡ್ತೀನಿ ಅಂತ ಕನ್ಸಲ್ಲಿ ಅನ್ಕೊಂಡಿಲ್ಲ. ಅದೇ ತರ ಇವತ್ತು ಬೇಜಾರಾಗಿರೋ ತರ ನನ್ನ ಲೈಫ್ ಅಲ್ಲಿ ಯಾವತ್ತೂ ಆಗಿಲ್ಲ. ಡೇ 1 ನಿಂದ ಇವತ್ತುವರೆಗೂ ಒಂಚೂರ್ ಕರೆಕ್ಟ್ ಆಗಿ ನಿದ್ದೆನೆ ಮಾಡಿಲ್ಲ. ನಮಸ್ತೆ ಡಾರ್ಲಿಂಗ್ಸ್, ನಾನು ನಿಮ್ಮ ನವೀನ್ ಲಿಯೋನ್. KGF ಟು ಲದಾಖ್ ಸೋಲೋ ರೈಡ್ ಅಲ್ಲಿ ಡೇ 10. ಇವತ್ತು ಲಡಾಖ್ಗೆ ರೀಚ್ ಆಗ್ತೀನಿ ಅಂತ ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದ್ದೆ. ಮಾರ್ನಿಂಗ್ 9 o'clock ಗೆ ರೈಡ್ ನ ಸ್ಟಾರ್ಟ್ ಮಾಡಿದೆ. ಶ್ರೀನಗರ್ ನಿಂದ ಲದಾಖ್ 410 ಕಿಲೋಮೀಟರ್ಸ್ ಇತ್ತು. ಇನ್ನು ರೈಡ್ ನ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆನ್ ದ ವೇ ಅಲ್ಲಿ ಪಕ್ಕದಲ್ಲಿ ರಿವರ್ ಇತ್ತು. ಅಲ್ಲಿ ಸ್ವಲ್ಪ ಹೊತ್ತು ಮೈಂಡ್ ನ ರಿಲ್ಯಾಕ್ಸ್ ಮಾಡ್ಕೊಂಡು ಮತ್ತೆ ರೈಡ್ ನ ಸ್ಟಾರ್ಟ್ ಮಾಡಿದೆ. ಗಾಯ್ಸ್, ಆನ್ ದ ವೇ ಸೋನಮಾರ್ಗ್ ನಿಂದ ಪ್ಲೇಸಸ್ ಸ್ಟಾರ್ಟ್ ಆಗುತ್ತೆ. ಹೆಂಗಿರುತ್ತೆ ಅಂದ್ರೆ ಒಂದೊಂದು ಪ್ಲೇಸ್ ಅಷ್ಟೊಂದು ಸಖತ್ತಾಗಿರುತ್ತೆ. ಇಲ್ಲೆಲ್ಲಾ ಪ್ಲೇಸ್ ನೋಡ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇನ್ನು ನನ್ನ ಕೈಯಲ್ಲಾಗಿರೋ ಒಂದು ಚಿಕ್ಕ ಸಹಾಯ ಮಾಡ್ಕೊಂಡು ಜೂಜಿಲಾ ಪಾಸ್ಗೆ ಎಂಟ್ರಿ ಆಗ್ದೆ. ನಿಜವಾದ ಸ್ವರ್ಗ ಹೆಂಗಿರುತ್ತಂತ ಇವತ್ತೇ ನೋಡ್ದೆ. ನನ್ನ ಲೈಫ್ ಅಲ್ಲಿ ಈ ರೈಡ್ ಅಲ್ಲಿ ನೋಡೋ ಪ್ಲೇಸಸ್ ಎಲ್ಲ ಮತ್ತೆ ನೋಡ್ತೀನ ಇಲ್ಲ ಅಂತ ಕೂಡ ಗೊತ್ತಿಲ್ಲ. ನಿಜ ಹೇಳ್ತೀನಿ ನೋಡಿ ಡಾರ್ಲಿಂಗ್ಸ್, ಇರೋದು ಒಂದೇ ಲೈಫ್. ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡಿ. ಇನ್ನು ಕಾರ್ಗಿಲ್ಗೆ ಬಂದು ಸೇರ್ತೀನಿ. ಕಾರ್ಗಿಲ್ ವಾರ್ ಮೆಮೊರಿಯಲ್ ಒಳಗಡೆ ಎಂಟ್ರಿ ಆಗ್ತೀನಿ. 1999 ಅಲ್ಲಿ ವಾರ್ ಆಗುತ್ತೆ. ದ ಇಂಡಿಯನ್ ರಿಯಲ್ ಹೀರೋಸ್ ಡಾರ್ಲಿಂಗ್ಸ್ ಇವರೆಲ್ಲ. ನಾವೆಲ್ಲ ಹ್ಯಾಪಿಯಾಗಿ ಮಲ್ಕೊಂತಾ ಇದೀವಿ ಅಂದ್ರೆ ಕಾರಣ ಇಂಡಿಯನ್ ಆರ್ಮಿ. ಇನ್ನು ಕಾರ್ಗಿಲ್ ನಿಂದ ಲಡಾಖ್ 250 ಕಿಲೋಮೀಟರ್ಸ್ ಇತ್ತು. ಏನಾಯ್ತೋ ಏನಂತ ಗೊತ್ತಿಲ್ಲ, ನನ್ನ ಫೋನ್ ಆಟೋಮೆಟಿಕ್ಲಿ ಸ್ವಿಚ್ ಆಫ್ ಆಯ್ತು. ಏನ್ ಈ ಇಮೇಜ್ ಅಂತ ಚಾಟ್ GPT ಅಲ್ಲಿ ಕೇಳ್ದೆ. ರಿಕವರಿ ಮೂಡ್ ಅಂತ ಬಂತು. ಇನ್ನು ನನ್ನ ಫೋನ್ 3 hours ಆನ್ ಆಗಿಲ್ಲ. ಲ್ಯಾಪ್ಟಾಪ್ ಇದ್ರೇನೆ ಅದು ಅಪ್ಡೇಟ್ ಮಾಡಕ್ ಆಗುತ್ತೆ. ಆದ್ರೆ ನನ್ನ ಹತ್ರ ಲ್ಯಾಪ್ಟಾಪೇ ಇಲ್ಲ. ಇಲ್ಲ ಅಂದ್ರೆ ಫೋನ್ ಫುಲ್ ರಿಸ್ಟೋರ್ ಮಾಡ್ಬೇಕಂತ ಆಪ್ಷನ್ ಬಂತು. ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು. ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋಸ್ ಮಾಡಿರೋದೆಲ್ಲ ಹೋಗ್ಬಿಡುತ್ತ ಅಂತ. ಪಕ್ಕದಲ್ಲೇ ಕೆಫೆ ಇತ್ತು, ಅಲ್ಲಿ ಕೇಳ್ದೆ ಈ ತರ ಲ್ಯಾಪ್ಟಾಪ್ ಬೇಕನ್ನ, ಈ ತರ ಆಯ್ತಂತ. ಇಮಿಡಿಯೇಟ್ ಆಗಿ ಅವ್ರ ಫ್ರೆಂಡ್ ಫೋನ್ ಮಾಡ್ಬಿಟ್ಟು ಲ್ಯಾಪ್ಟಾಪ್ ತಗೊಂಬ ಅಂತ ಹೇಳಿದ್ರು. ತಗೊಂಡ್ಬಂದ್ರು ಅವ್ರ ಫ್ರೆಂಡ್. ಎಷ್ಟೋ ಕಷ್ಟಪಟ್ಟು ಏನೇನೋ ಮಾಡಿ ಲಾಸ್ಟ್ ಗೆ 4 hours ಆಯ್ತು ರಿಕವರಿ ಮಾಡಕ್ಕೆ. ಈ ರಿಕವರಿ ಮಾಡಕ್ಕೆ ತುಂಬಾ ಜನ ಸಪೋರ್ಟ್ ಮಾಡಿದ್ರು. ಈ ವಿಡಿಯೋನಿಂದ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಟೈಮ್ 8 o'clock ಆಯ್ತು. ಇಲ್ಲೇ ಸ್ಟೇ ಮಾಡಿದೆ. ನೀವು ಯಾರು ಈ ವಿಡಿಯೋನ ನೋಡ್ತಾ ಇದೀರೋ ನಿಮ್ ಊರ ಹೆಸರನ್ನ ಕಮೆಂಟ್ ಮಾಡಿ ನೋಡೋಣ.